ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹೊಸ ಅಪ್ಡೇಟ್ಗಾಗಿ ಇಲ್ಲಿದೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಗುಡ್ ನ್ಯೂಸ್. ಸ್ನೇಹಿತರೆ, ಯಾವ ಜಿಲ್ಲೆಗೆ ಮೊದಲಿಗೆ ಹಣ ಸಿಗ್ತಾ ಇದೆ ಮತ್ತು ಯಾಕೆ ಈ ಒಂದು ಹಣ ತಡವಾಗ್ತಾ ಇದೆ ಮತ್ತು ಈ ಒಂದು ಹಣ ಯಾವಾಗ ಕ್ರೆಡಿಟ್ ಆಗ್ತಾ ಇದೆ ಅಂತ ನಾನಿವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ನೇಹಿತರೆ, ಈ ಒಂದು ಯೋಜನೆಯ ಬಗ್ಗೆ ನೋಡೋದಾದ್ರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಭಾರತದ ಸಣ್ಣ ಮತ್ತು ಬಡ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಸಿಗ್ತದೆ. ಸರ್ಕಾರದಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮವಾಗ್ತದೆ. ಈ ಒಂದು ಹಣವು 3 ಕಂತಾಗಿ ಸಿಗ್ತದೆ. 2,000 ರೂಪಾಯಿ ಅಂತೆ ಸಿಗ್ತದೆ. 3 ಕಂತಾಗಿ ಒಟ್ಟು ವರ್ಷಕ್ಕೆ 6,000 ರೂಪಾಯಿ ಸಿಗ್ತದೆ. 20ನೇ ಕಂತಿನ ಹಣವು ಕೂಡ ಆಗಸ್ಟ್ ತಿಂಗಳಲ್ಲೇ ಬಿಡುಗಡೆಯಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗಿದೆ. ಇವಾಗ 21ನೇ ಕಂತಿನ ಹಣಕ್ಕಾಗಿ ನಿರೀಕ್ಷೆ ಇದೆ. ಪ್ರತಿಯೊಬ್ಬ ರೈತರಿಗೂ ಈಗ ಹಣವು ಜಮಾ ಆಗುವ ಒಂದು ಸಾಧ್ಯತೆ ಇದೆ. ಆದರೆ 21ನೇ ಕಂತಿನ ಹಣಕ್ಕೋಸ್ಕರ ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಸರ್ಕಾರ ಯಾಕೆ ಒಂದಿಷ್ಟು ಹಣವನ್ನು ತಡವಾಗಿ ಹಾಕ್ತಾ ಇದೆಯಾ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೇ ಒಂದು ಲೈಕನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ 20ನೇ ಕಂತಿನ ಹಣ ಆಗಸ್ಟ್ ತಿಂಗಳಿನಲ್ಲಿ ತಲುಪಿದೆ. ಆದರೆ ಇಲ್ಲಿ 21ನೇ ಕಂತಿನ ಹಣ ಯಾಕೆ ಇಷ್ಟು ತಡವಾಗ್ತಾ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಅನರ್ಹರು ಕೂಡ ಈ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣವನ್ನು ಬಹಳಷ್ಟು ಜನರು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅರ್ಹರಿಲ್ಲದ ಒಂದು ಸರ್ಕಾರದ ನೌಕರರು ಮತ್ತು ವೈದ್ಯರು ಮತ್ತು ಶಾಸಕರು ಮತ್ತು ಹಾಗೆ ವಕೀಲರು, ಇಂತಹ ಒಂದು ದೊಡ್ಡ ಉದ್ಯೋಗದಲ್ಲಿದ್ದವರು ಮತ್ತು GST ಪಾವತಿ ಮಾಡುವವರು ಕೂಡ ಈ ಒಂದು ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಹವರನ್ನ ಇಲ್ಲಿ ನಿರ್ದಿಷ್ಟವಾಗಿ ಅರ್ಹರೆಂದು ಗುರುತಿಸಿ ಅವರನ್ನ ತೆಗೆದುಹಾಕಿ ನಿಜವಾದ ರೈತರಿಗೆ ಒಂದು ಹಣವನ್ನು ಹಾಕುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂತಹವರನ್ನ ಹುಡುಕಿ ತೆಗೆದು ಹಾಕ್ತಾ ಇರುವ ಕಾರಣಗಳಿಂದ ಈ ಒಂದು ಹಣ ನಿಮಗೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ. ಆದರೆ ನಾವು ಆದಷ್ಟು ಬೇಗ ಈ ಒಂದು ಹಣವನ್ನು ಹಾಕ್ತೇವೆ. ಮೊದಲಿಗೆ ಯಾವ ಜಿಲ್ಲೆಗೆ ಹಾಕ್ತೇವೆ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಜಿಲ್ಲೆಯ ಲೀಸ್ಟನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿ 21ನೇ ಕಂತಿನ ಹಣವನ್ನು ಯಾವ ಜಿಲ್ಲೆಗೆ ಮೊದಲಿಗೆ ಹಾಕ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಕಂತಿನಂತೆ, ಹೌದು 20ನೇ ಕಂತಿನಂತೆ ಮೊದಲಿಗೆ ಮಂಡ್ಯ ಜಿಲ್ಲೆಗೆ ಹಾಕಿದ್ರು. ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆಗೆ ಮೊದಲನೇ ಬಾರಿಗೆ ಹಾಕ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಜನರು ಈ KYC ಮತ್ತು ಭೂ ದಾಖಲೆಗಳನ್ನು ಪರಿಶೀಲನೆಗೆ ಒಳಗೊಂಡಿದೆ. ಅಂಥವರು ಕೂಡ ಮೊದಲನೇದಾಗಿ ಈ ಒಂದು ಹಣ ಹಾಕ್ತಾ ಇದ್ದಾರೆ. ಮತ್ತು ಹಾಸನ ಜಿಲ್ಲೆಯಲ್ಲಿ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಲಿಂಕ್ ಸರಿಯಾಗಿರುವ ಕಾರಣಗಳಿಂದ ಈ ಒಂದು ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಹೋಗ್ತಾ ಇದೆ. ಮೈಸೂರು ಜಿಲ್ಲೆಯ ರೈತರು ಕೂಡ ಈ ಒಂದು ಸಂಖ್ಯೆಯನ್ನ ಆಧಾರದ ಮೇಲೆ ದಾಖಲೆಯನ್ನ ಸರಿಯಾಗಿದೆ ಅನ್ನೋ ಒಂದು ನಿರ್ದಿಷ್ಟ ಮಾಹಿತಿಯನ್ನು ಇಟ್ಕೊಂಡು ಮೈಸೂರು ಜಿಲ್ಲೆಗೂ ಹಣವನ್ನು ಹಾಕ್ತಾ ಇದ್ದಾರೆ. ಮತ್ತು ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಪೈಲಟೆಡ್ ಟ್ರ್ಯಾಕ್ನಲ್ಲಿ ಇರುವ ಜಿಲ್ಲೆಯ ತ್ವರಿತವಾಗಿ ಪಾವತಿಯಾಗ್ತದೆ ಅಂತ ಕೂಡ ತಿಳಿಸಲಾಗಿದೆ. ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಯ ರೈತರನ್ನ ನೋಡೋದಾದ್ರೆ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, KYC ಆಗಿರ್ಬೋದು ಮತ್ತು ಅವರ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ ಬೇಗ ಆಗಿರುವ ಕಾರಣಗಳಿಂದ ಈ ಒಂದು ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಹಾಕ್ತಾ ಇದ್ದಾರೆ. ಮತ್ತು ಬಾಗಲಕೋಟೆ, ಬೀದರ್, ಹಾವೇರಿ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣವು ಪಾವತಿಯಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಇಷ್ಟು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬರ್ತಿದೆ ಮತ್ತು ಎರಡನೇ ಹಂತದಲ್ಲೂ ಕೂಡ ಆದಷ್ಟು ಬೇಗ ಜಿಲ್ಲೆಯ ಲೀಸ್ಟನ್ನು ಕೂಡ ಬಿಟ್ಟ ನಂತರ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ. ಆದರೆ ಇಲ್ಲಿ ಇಷ್ಟು ಜಿಲ್ಲೆಯ ಲೀಸ್ಟನ್ನು ಅಂದರೆ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಹಾಕ್ತಾ ಇದ್ದಾರೆ. ಇಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಉಳಿದ ಜಿಲ್ಲೆಗೆ ಹಾಕ್ತಾರೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಕೇಂದ್ರ ಸರ್ಕಾರದ ಜಿಲ್ಲೆಗಳ ಡೇಟಾ ಆಧರಿಸಿ ಈ KYC ಪೂರ್ಣಗೊಂಡ ರೈತರ ಖಾತೆಗೆ ಮೊದಲು ಹಣ ವರ್ಗಾವಣೆ ಆಗ್ತಾ ಇದೆ. ಹಣ ಬರೋದು ತಡವಾದರೆ ನೀವು ಏನು ಮಾಡಬೇಕು ಅಂತ ನೋಡೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಒಂದು ಸಾರಿ ಚೆಕ್ ಮಾಡಿಸ್ಕೊಳ್ಳಿ. ಮತ್ತು ಈ KYC ಅಪ್ಡೇಟಲ್ಲಿ ಇರಿಸಿ, ಭೂ ದಾಖಲೆಯನ್ನು ಸರಿಪಡಿಸಿ ಮತ್ತು ನಿಮ್ಮ ಖಾತೆಯನ್ನು ನೀವು ಸುರಕ್ಷಿತವಾಗಿ ಇರಿಸಿ. ಅಂದರೆ ಚಾಲ್ತಿಯಲ್ಲಿ ಇರಬೇಕು, ನಿಮ್ಮ ಒಂದು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು ಮತ್ತು ಮೊಬೈಲ್ ನಂಬರ್ ಕೂಡ ಅಪ್ಡೇಟಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಎಲ್ಲ ಸಮಸ್ಯೆಗಳನ್ನು ತಕ್ಷಣ ಸರಿಪಡಿಸಿಕೊಳ್ಳಲು ನಿಮ್ಮ ಹತ್ತಿರದ ಗ್ರಾಮ 1 ಸೆಂಟರ್ಗೆ ಅಥವಾ CSC ಕೇಂದ್ರಕ್ಕೆ ಭೇಟಿ ನೀಡಿ. ಪಿಎಂ ಕಿಸಾನ್ ಸ್ಟೇಟಸ್ ಚೆಕ್ ಆಯ್ಕೆ ಮಾಡಿದ ನಂತರ ನಿಮ್ಮ ಹೆಸರು, ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ನಿಮ್ಮ ಪಾವತಿ ಸ್ಥಿತಿಯನ್ನು ಅಲ್ಲಿ ತೋರಿಸುತ್ತೆ. ಪಾವತಿ ಸ್ಥಿತಿಯನ್ನು ಪೇಮೆಂಟ್ ಸಕ್ಸೆಸ್ ಅಂತ ತೋರಿಸಿದ್ರೆ ನಿಮ್ಮ ಖಾತೆಗೆ ಆದಷ್ಟು ಬೇಗ ಹಣ ಬರುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ವಾರದ ಒಳಗಡೆ ನಿಮ್ಮ ಖಾತೆಗೆ ಹಣ ಬರುತ್ತದೆ ಈ ಒಂದು ಪೇಮೆಂಟ್ ಸಕ್ಸೆಸ್ ಅಂತ ತೋರಿಸಿದ್ರೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ 21ನೇ ಕಂತಿನ ಒಟ್ಟು ಲಾಭ ಅಂಕಿಅಂಶಗಳನ್ನು ನೋಡೋದಾದ್ರೆ 21ನೇ ಕಂತಿನ ಹಣವು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ. ಒಂದು 19,500 ಕೋಟಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಮತ್ತು ಇಲ್ಲಿ 9.5 ಕೋಟಿ ಜನರಿಗೆ ಈ ಒಂದು ರೈತರಿಗೆ ಒಂದು ಪ್ರಯೋಜನ ಸಿಗ್ತಾ ಇದೆ. ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ. ನಿಮ್ಮ ಖಾತೆಗೆ ನೇರವಾಗಿ ಸರ್ಕಾರದಿಂದ ಈ ಒಂದು ಹಣ ಜಮಾವಾಗ್ತದೆ. ಸಣ್ಣ ರೈತರಿಗೆ ಸರ್ಕಾರದ ಸೂಚನೆಯಾಗಿದೆ. ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ, ಸ್ವಂತ ಭೂಮಿ ಹೊಂದಿದ ರೈತರಿಗೆ ಮಾತ್ರ ಈ ಒಂದು ಯೋಜನೆ ಸಿಗ್ತಾ ಇದೆ.
ಸರ್ಕಾರಿ ಉದ್ಯೋಗಿಗಳು ಮತ್ತು ನಿವೃತ್ತಿ ತೆರಿಗೆ ಪಾವತಿಸುವವರಿಗೆ ಈ ಒಂದು ಯೋಜನೆಯವರು ಬರಲ್ಲ ಅಂತ ಕೂಡ ತಿಳಿಸಲಾಗಿದೆ. ಅದಕ್ಕೆ ಹಕ್ಕು ಹೊಂದಿರುವ ರೈತರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡರೆ ಯಾವುದೇ ತೊಂದರೆ ಬರುವುದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಡಾಕ್ಯುಮೆಂಟ್ಸನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಈಗ ರೈತ ಸ್ನೇಹಿತರೆ, ಇಲ್ಲಿ 21ನೇ ಕಂತಿನ ಹಣ ಮೊದಲನೇ ವಾರದಲ್ಲಿ ಬರುಕ್ಕೆ ಅಂತ ಹೇಳಿದ್ರಲ್ಲ, ಆ ಜಿಲ್ಲೆಯ ರೈತರಿಗೆ ಬರುವ ಸಾಧ್ಯತೆ ಬಹಳಷ್ಟು ಇದೆ. ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗಳ ಲಿಸ್ಟನ್ನು ಯಾವಾಗ ಸರ್ಕಾರ ಬಿಡುಗಡೆ ಮಾಡುತ್ತದೆಯೋ ಆವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಅವರಿಗೆ ಹಣ ಬಂದ ಕೂಡಲೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಣ ಬಂದಿದೆಯಾ ಇಲ್ವಾ ಅಂತ ಕೂಡ ತಿಳಿಸಿ. ಇದರಿಂದ ಪ್ರತಿಯೊಬ್ಬ ರೈತ ಬಂಧುಗಳಿಗೆ ಒಂದು ಮಾಹಿತಿ ಸಿಗ್ತದೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸೋದ್ರಿಂದ ಬಹಳಷ್ಟು ರೈತರಿಗೆ ಒಂದು ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗ್ತದೆ. ವಿಡಿಯೋ ಇಷ್ಟವಾದರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಯೋಜನಾ ಮಿತ್ರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.